ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಾವು ಬೆಳಗ್ಗೆ ದಾವಣಗೆರೆ ಹೊರಟಿದ್ವಿ. ಸೊ ಅದಕ್ಕೆ ನಾನು ಚಪಾತಿ ನೈಟೇ ಮಾಡ್ಕೊಬಿಟ್ಟಿದ್ದೆ. ಪಲ್ಯ ಬೆಳಗ್ಗೆ ಎದ್ದು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಹೇಳಿ. ಹೀಗೆ ಔಟ್ ಸೈಡ್ ಫುಡ್ ಏನು ತಿನ್ಸಲ್ಲ. ಸೊ ಹಾಗಾಗಿ ಅವಳಿಗೋಸ್ಕರ ನಾನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿಕೊಂಡು ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದಿದ್ದೆ. ಸೊ ಇವಾಗೆಲ್ಲ ರೆಡಿಯಾಗಿ ನನ್ನ ಹಸ್ಬೆಂಡು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾವೆಲ್ಲ ಬೇಗ ಹೊರಟಿದ್ವಿ. ನಾವು 9 ಗಂಟೆ ಟ್ರೈನಿಗೆ ಹೋಗೋದಿತ್ತು. ಸೊ ಅದಕ್ಕೆ ಸ್ವಲ್ಪ ಬೇಗ ರೆಡಿಯಾಗಿ ಹೋಗಿದ್ವಿ. ಸೊ ನಾವು ಚಿನ್ನಿ ಮನೆಗೆ ಹೋಗಿ ಅಲ್ಲಿಂದ ಅಮ್ಮನ್ನ ಪಿಕಪ್ ಮಾಡಿಕೊಂಡು ಹೋಗಬೇಕು. ನಾನು ಅಮ್ಮ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇರೋದು, ಅವರು ಸಂಜೆ ಬಸ್ಸಿಗೆ ಬರ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೇಗನೆ ರೆಡಿಯಾಗಿ ದಾವಣಗೆರೆ ಹೊರಟಿದ್ದೀವಿ. ಸೊ ಇಲ್ಲಿ ಚಿನ್ನಿನ ಮನೆಗೆ ಬಂದು ಇವಾಗ ಅಮ್ಮನ್ನ ಪಿಕಪ್ ಮಾಡಿ ಇಲ್ಲಿಂದ ಓಲೋ ಮಾಡ್ಕೊಂಡು ಹೊರಟಿದ್ದೀವಿ. ಇನ್ನೇನು ಅಮ್ಮನೂ ರೆಡಿಯಾಗಿ ನಿಂತಿದ್ದಾರೆ, ಚಿನ್ನಿನೂ ಸಿಹಿ ನಿಂತ್ಕೊಂಡಿದ್ದಾಳೆ. ಸೊ ಓಕೆ, ದೆನ್ ಲೆಟ್ಸ್ ಗೋ. ಸೊ ನಾವು ಚಿನ್ನಿ ಮನೆಯಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ ರೈಲ್ವೆ ಸ್ಟೇಷನ್ಗೆ, ಯಶವಂತಪುರ ರೈಲ್ವೆ ಸ್ಟೇಷನು. ಸೊ ಅಲ್ಲಿ ಅಲ್ಲಿ ಅಂಗಡಿ ನೋಡಿಬಿಟ್ಟು ನನಗೆ ಬೇಕೇ ಬೇಕು ಹಠ ಹಿಡಿದು ಕೂತ್ಬಿಟ್ಟು ಲೇಸ್ ಮತ್ತು ಬಿಸ್ಕೆಟ್ ಕೊಡಿಸ್ದೆ ಅವ್ಳಿಗೆ. ಸೊ ಸರಿ ಅಂತ ಹೇಳ್ಬಿಟ್ಟು ಟ್ರೈನು ಬಂತು, ಹತ್ಕೊಂಡ್ವಿ. ಟ್ರೈನಲ್ಲಿ ಸಿಹಿ ತುಂಬ ಹಠ ಮಾಡ್ತಾ ಇದ್ಲು ಫೋನ್ಗೋಸ್ಕರ. ಸೊ ಅವಳಿಗೂ ಫೋನ್ ಕೊಟ್ಟು ಕೂರಿಸಿ ಸ್ವಲ್ಪ ಕಿಟಕಿ ಪಕ್ಕದಲ್ಲಿ ಕೂರಿಸ್ಕೊಂಡು ಅವಳು ವ್ಯೂಸ್ ತೋರಿಸ್ತಾ ಇದ್ದೆ. ಅವಳು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಚೆನ್ನಾಗಿ ಸ್ಮೈಲ್ ಮಾಡ್ತಾಳೆ, ಅದು ನನಗೆ ಸಖತ್ ಇಷ್ಟ. ಇನ್ನು ಕೂದಲು ಇನ್ನೂ ಡ್ರೈ ಆಗಿರಲಿಲ್ಲ. ಸೊ ಅದಕ್ಕೆ ನಾನು ಗಾಳಿಗೆ ಹಾಗೆ ಬಿಟ್ಟಿದ್ದೆ. ಸಿಹಿನೂ ನನ್ನ ಜೊತೆ ಅಷ್ಟೇ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಟ್ರೈನಲ್ಲೆಲ್ಲ ಅವಳೇನೋ ನನಗೆ ಗೋಳು ಇಕ್ಕೊಳ್ಳಿಲ್ಲ. ಇದು ಫಸ್ಟ್ ಜರ್ನಿ. ನಮ್ಮ ಹಸ್ಬೆಂಡ್ನ ಬಿಟ್ಟು ಸಿಹಿನ ನಾನು ಎತ್ಕೊಂಡು ಹೋಗ್ತಾ ಇರೋದು ಒಬ್ಬಳೇ. ಫ್ರೀ ಫೈರ್ ಆಡ್ತವನೆ ಗಾಯ್ಸ್. ಇವಾಗ ಕಡದಿಂದ ಪಿಕಪ್ ಮಾಡ್ಕೊಂಡಿದ್ದೀನಿ ನಾನು ದಾವಣಗೆರೆ ಹೋಗೋಕ್ಕೆ. ಬಂದ ತಕ್ಷಣ ಫ್ರೀ ಫೈರ್ ಆಡ್ಕೊಂಡು ಕೂತವನೆ. ಏನು ಹೇಳಿ ಇವನಿಗೆ, ನೋಡು ಗಾಯ್ಸ್, ದಾವಣಗೆರೆಯಲ್ಲಿ ಇದ್ದೀವಿ. ನೆಕ್ಸ್ಟ್ ಹರಿಹರದಲ್ಲಿ ಇರಬೇಕು ನಾವು. ಇದು ದಾವಣಗೆರೆ, ಮಳೆ ಬರ್ತಿದೆ, ನಾನು ಗ್ಲಾಸ್ ಹಾಕಿದ್ದೀನಿ. ಸೊ ಹರಿಹರ ಇಳಿದು ಅಲ್ಲಿಂದ ನಾವು ಸೀದಾ ಬಸ್ಸಲ್ಲಿ ಹೋದ್ವಿ. ಸೊ ಕೋಟಿಯಣ್ಣವ್ರು ಆಲ್ರೆಡಿ ಕಾಯ್ತಾ ಇದ್ರು. ಅವ್ರ ಊರಿಗೆ ನಿಯರ್ ಇರೋವಂಥ ಒಂದು ಹಳ್ಳಿ ಹತ್ರ ಅವರೆಲ್ಲ ಕಾಯ್ತಾ ಇದ್ರು ನಮಗೆ. ಸೊ ನಾವು ಬಸ್ ಸಿಕ್ತು ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೋದ್ವಿ. ವ್ಯೂಸ್ ಸಕ್ಕತ್ತಾಯಿತು, ಅಲ್ಲೆಲ್ಲ ಫುಲ್ಲು ಗ್ರೀನರಿ ಇತ್ತು. ಸಿಹಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ಲು. ಬ್ಯಾಕ್ ಸೀಟಲ್ಲಿ ಇಬ್ಬರು ಹುಡುಗರನ್ನ ಚೆನ್ನಾಗಿ ಮಾತಾಡಿಸ್ತಾ ಇದ್ಲು ಅವಳನ್ನ ಅಷ್ಟೇ ಗೋಳೊಯ್ಕೊತಾ ಇದ್ರು. ಅವಳು ನನಗೆ ಹೇಳ್ತಾ ಇದ್ಲು, ಕಂಪ್ಲೇಂಟ್ ಮಾಡ್ತಾ ಇದ್ಲು. ಸೊ ಅಲ್ಲಿಂದ ನಾವು ಆಟೋದಲ್ಲಿ ಹೊರಟ್ವಿ. ನಾನು ಮತ್ತು ಅಮ್ಮ ಮತ್ತು ಕೋಟಿ ಅಣ್ಣರಮ್ಮ ನಾವೆಲ್ಲ ಆಟೋದಲ್ಲಿ ಹೋದ್ವಿ. ಫೈನಲಿ ಮನೆ ಹತ್ರ ರೀಚ್ ಆದ್ವಿ ಗೈಸ್. ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ದಾವಣಗೆರೆಯಲ್ಲಿ. ಫುಲ್ಲು ಎಷ್ಟು ದಿನ ಇದ್ದೀವಿ ಅಷ್ಟು. ಹಾಯ್ ಗೈಸ್, ಫೈನಲಿ ಮನೆ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬೀಳ್ತಿದೆ, ಅಂದರೆ ಜಿಟಿ ಮಳೆ ಥರ ಫುಲ್ಲು ಮಳೆ ಬಿದ್ದು ಆಲ್ರೆಡಿ ಹೋಗಿದೆ. ಇವಾಗ ಫುಲ್ಲು ಜಿಟಿ ಮಳೆ ಬೀಳ್ತಾ ಇದೆ. ಆ ಸಿರಿ ಪಾಪುದು ಯಾರು ಕೊಟ್ಟಿದ್ದು ನೋಡಿ ಗೈಸ್. ಆಗಲೇ ಡ್ರೈ ಫ್ರೂಟ್ಸ್ ಎತ್ಕೊಂಡು ಬಂದ್ಬಿಟ್ಟಿದ್ದಾಳೆ, ನನಗೆ ಕೊಡು ಮಮ್ಮಿ ಅಂತ. ಹಾಯ್ ಮಾಡು, ಹಾಯ್ ಸೇ. ಇದು ಮಾರ್ನಿಂಗ್ ವ್ಯೂಸು. ಸೊ ನಮ್ಮ ಅರವಿಂದನು ಕೂಡ ಬಂದಿದ್ದ ಮಾರ್ನಿಂಗು. ಅವನು ಪಾಪ ನೈಟ್ ಜರ್ನಿ ಮಾಡಿಕೊಂಡು ಮಾರ್ನಿಂಗ್ 4:30, 5 o'clock ಬಂದಿದ್ದ. ಇವಳೇ ನಮ್ಮ ಸಿರಿ ಪಾಪು. ಸೊ ಮನೆ ವ್ಯೂಸ್ ಒಂದು ತೋರಿಸೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಎಲ್ಲರೂ ತುಂಬ ಬ್ಯುಸಿ ಇದ್ದರು, ಅಂದರೆ ಅಪ್ಪನ ಕಾರ್ಯಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಇವಳು ಅರ್ಚನಾ ಅಂತ ಹೇಳಿ ಕಸಿನ್ ಸಿಸ್ಟರ್. ಇದು ಔಟ್ ಸೈಡ್ ವ್ಯೂಸ್. ಎಲ್ಲ ರೆಡಿಯಾಗಿ ಕೂತಿದ್ದಾನೆ. ಧನು ಫುಲ್ಲು ಪಂಚೆ ಶರ್ಟ್ ಹಾಕೊಂಡು ಕೂತಿದ್ದಾನೆ. ನೀರಿರಲಿಲ್ಲ ಅಂತ ಹೇಳಿಬಿಟ್ಟು ಕೋಟಿ ಅಣ್ಣ ಮತ್ತು ಚಿನ್ನು ಇಬ್ಬರು ನೀರು ತುಂಬ್ತಿದ್ದಾರೆ. ಚಿನ್ನು ಅಂದ್ರೂ ಕೂಡ ನನ್ನ ಕಸಿನ್ ಬ್ರದರು. ಇವಾಗ ಹೆಲ್ಪ್ ಮಾಡೋಕ್ಕೆ ಅರವಿಂದ ಹೋಗ್ತಾ ಇದ್ದಾನೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೈಟ್ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಇನ್ನೇನೆಲ್ಲದೂ ಇಲ್ಲೇ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಬೆಳಗ್ಗೆ ಎದ್ದು ಟೀ ಕುಡಿದು ಆರಾಮಾಗಿ ಫ್ರೆಶ್ ಆಗಿ ಕೂತಿದ್ದೀವಿ. ಚಿನ್ನು ಕಾಂಪ್ಲಿಮೆಂಟ್ ಕೊಡ್ತವನೆ ನನಗೆ. ಅಪ್ಪ ಸಖತ್ತು ಮಳೆ ಗೈಸ್, ಫುಲ್ಲು ಚಳಿ. ನಾನು ನಿನ್ನೆಯಿಂದ ಜರ್ಕಿನ್ ಕೂಡ ಬಿಸಿಲ್ಲ, ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಜರ್ಕಿನ್ ವೇರ್ ಮಾಡ್ಕೊಂಡಿದ್ದೀನಿ.
ಸೊ ಇವಾಗೆಲ್ಲ ಸ್ನಾನ ಮಾಡಿ ಅಪ್ಪನ ಏನಂತ ಅಪ್ಪನ ಪೂಜೆ ಮಾಡಕ್ಕೆ ಹೋಗಬೇಕು. ಅವರು ಕೋಟಿಯಣ್ಣರಮ್ಮ, ನಮ್ಮ ಚಿಕ್ಕಮ್ಮ. ಸ್ವಲ್ಪ ಕೋಟೆಯನ್ನ ನೀರಿಲ್ಲ ಅಂತ ನೋಡಿ ನಮ್ಮ ಅರಿವಿಂದ ಕೂಡ ಅರು ಬಂದಿದ್ದಾನೆ. ಅರು ಅಂದರೆ ನನ್ನ ಅಣ್ಣ, ಅವನು ನೀರು ತುಂಬ್ತಾ ಇದ್ದಾರೆ. ಎಲ್ಲ ನಾನು ಸುಮ್ಮನೆ ಕೂತಿದ್ದೀನಿ. ಹಾಯ್ ಗಾಯ್ಸ್, ಇವ್ರು ನಮ್ಮ ಚಿಕ್ಕಪ್ಪ ಪಾಯಸ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಲತಾ ಸುಮ್ಮನೆ ತಿರುಗ್ತಾಳೆ ಹಿಂಗೆ. ಎಲ್ಲ ಪೂಜೆ ಮಾಡಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ಸೊ ಸಿಂಪಲ್ ಆಗಿ ಒಂದು ಡ್ರೆಸ್ ವೇರ್ ಮಾಡ್ಕೊಂಡಿದ್ದೀನಿ. ಹೋಗೋಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನೋಡಬೇಕು. ಇವಳು ನನ್ನ ಸಿಸ್ಟರ್ ಗೈಸ್, ಪೂಜಾ ಅಂತ. ಇದು ಕೋಟಿ ಅಪ್ಪರದ ಮೊದಲನೇ ವರ್ಷದ ತಿಥಿ. ಸೊ ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಎಲ್ಲಾದರೂ ಮಾಡ್ಕೊಬರೋಣ ಅಂಥೇಳಿ ಅಪ್ಪಂಗೆ ಏನೇನು ಇಷ್ಟನೋ ಅದನ್ನೆಲ್ಲ ತಗೊಂಡು ತಲೆ ಮೇಲೆ ಈ ಥರ ಹೊತ್ಕೊಂಡು ಅದೊಂದು ಜಾಗ, ಆ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ. ಆ ಪ್ಲೇಸ್ ಸಮಾಧಿ ಹತ್ರ ಹೋಗ್ತಾ ಇದ್ದಾರೆ. ಸೊ ನಾನು ಯಾರ್ಯಾರು ಹೋಗ್ತಿದ್ರು ಅಂತ ಸ್ವಲ್ಪ ವಿಡಿಯೋ ಕ್ಲಿಪ್ ತೊಗೊಂಡೆ. ಸೊ ಅಲ್ಲಿಂದ ಬಂದಮೇಲೆ ಗಾಯ್ಸ್, ಸುಮ್ಮನೆ ನಾನು ಬೇಜಾರಲ್ಲಿದ್ದೆ ಅಂತ ಹೇಳಿಬಿಟ್ಟು ಪೂಜಾ ಮತ್ತು ಅರ್ಚನಾ, ಧನು, ಚಿನ್ನು, ನಾವಿಷ್ಟು ಜನನೂ ಅಲ್ಲಿ ಮನೆ ಹಿಂದೆ ಒಂದು ಚಿಕ್ಕ ಗುಡ್ಡ ಇತ್ತು, ಅದ್ರ ಮೇಲೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದು ಸಕ್ಕತ್ತಾಗಿತ್ತು ಅಲ್ಲಿ. ಅಲ್ಲಿಂದ ಬಂದಮೇಲೆ ನೆಕ್ಸ್ಟು ಆಂಟಿ ಚಿಕ್ಕಮ್ಮಂದಿರೆಲ್ಲರೂ ರೊಟ್ಟಿ ತಟ್ತಾಯಿದ್ರು. ಕೋಟಿಯಣ್ಣ ದಾವಣಗೆರೆ ಆಗಿದ್ದರಿಂದ ಫುಲ್ಲು ರೊಟ್ಟಿ ತಟ್ತಾರೆ. ಎಲ್ಲರೂ ಚಿಕ್ಕಮ್ಮ, ಕೋಟಿ ಚಿಕ್ಕಮ್ಮರೆಲ್ಲರೂ ನನಗೂ ಚಿಕ್ಕಮ್ಮನೇ ಆಗಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆಗೆಲ್ಲ ವಿಡಿಯೋಸ್ ಎಂಡ್ ಆಯಿತು ಪೂಜೆದು. ಇವತ್ತು ನೆಕ್ಸ್ಟ್ ಡೇ ಇಲ್ಲೇ ಇದ್ದು ಸ್ಟೇ ಮಾಡಿ ಕೋಟಿ ಅಣ್ಣ ಇವಾಗ ಚಿಕನ್ ತಂದಿದ್ದಾನೆ. ಅದರಲ್ಲಿ ಕಬಾಬು ಮತ್ತು ಚಾಪ್ಸ್ ಮಾಡಬೇಕು. ಅದಕ್ಕೆ ತೆಗ್ದು ಡಿವೈಡ್ ಮಾಡ್ತಾ ಇದ್ದೀವಿ, ಕಬಾಬ್ಗೆ ಯಾವುದು ಚಾಪ್ಸ್ಗೆ ಯಾವುದು ಅಂತ ಹೇಳಿ. ಇದು ಬರೀ ಕಬಾಬ್ ಚಾಪ್ಸ್ಗೆ. ನೆಕ್ಸ್ಟ್ ಸಾಂಬಾರ್ಗೆ ಏನೇನು ನಾಟಿ ಕೋಳಿ ಸಾಕಿದ್ದಾರೆ ನಮ್ಮಮ್ಮ, ಅದನ್ನ ಕಟ್ ಮಾಡ್ತಾರೆ. ಸೊ ಇದು ಕೋಟಿ ಅಣ್ಣರದ್ದು ಸಪ್ರೇಟ್ ಮನೆ. ಅಂದರೆ ನಮ್ಮ ಕಡೆ ಯಾರು ನಾನ್ ವೆಜ್ನ ಒಂದೇ ಕಡೆ ಮಾಡಲ್ಲ. ಇದು ನಾನ್ ವೆಜ್ ಮಾಡೋಕ್ಕೆ ಅಂತಾನೆ ಇದನ್ನ ಮಾಡ್ಕೊಂಡಿದ್ದಾರೆ. So nice. ಅದೇ ನೀ ಕಾಣಿ ಅಮ್ಮ ಬರುತ್ತೆ, ಸುಮ್ಮನೆ ಇರೋದು. ಸಿಹಿಗೆ ಇಲ್ಲೇ ಫೋನ್ ಕೊಟ್ಟು ಕೂರಿಸಿದೀನಿ ಗೈಸ್ ನೋಡಿ. ಹಾಯ್ ಹಲೋ ನಮಸ್ತೆ. ಹಾಯ್ ಹಲೋ ನಮಸ್ತೆ. ನಮ್ಮ ಅಕ್ಕ ಹೇಳ್ತಿದ್ದಾರೆ ಹಾಯ್ ಹಲೋ ನಮಸ್ತೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸೋನಿ ಯೂಟ್ಯೂಬ್ ಚಾನಲ್. ವಾಯ್ಸ್ ಕಬಾಬ್ ಮಾಡ್ತಿದ್ದೀವಿ ಗಾಯ್ಸ್. ಬಟ್ ಕರೆಂಟ್ ಇಲ್ಲ, ಮಳೆ ಫುಲ್ಲು ಮಳೆ. ಇಲ್ಲೇ ಟಾರ್ಚ್ ಹಾಕೊಂಡು ಮಾಡ್ತಾ ಇದೀವಿ ತಿಂತ. ಹೋಗ್ತಾ ಇದೀವಿ ಗಾಯ್ಸ್ ಬೆಂಗಳೂರು ರಿಟರ್ನ್. 8 ಗಂಟೆ ಟ್ರೈನು. ಹೋಗ್ತಾ ಇದೀವಿ. ಸಿಹಿ ದೋಸೆ ತಿಂತಾ ಇದ್ದಾಳೆ ಆಲ್ರೆಡಿ ಮಾರ್ನಿಂಗ್ಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಎಲ್ಲ ಬಂದು ಚಿನ್ನೀರ್ ಮನೆಯಲ್ಲೇ ಉಳ್ಕೊಂಡ್ವಿ. ಸಿಹಿ ಸ್ವಲ್ಪ ಹುಷಾರಿಲ್ಲ, ಹೋಗ್ಬೇಕಾದ್ರೆ ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಚಿನ್ನೀರ್ ಮನೇಲಿ ಚಿನ್ನೀರ್ ಮನೆ ಹತ್ರ ಹೋದ್ವಿ. ಸೊ ಸಿಹಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ಲು ಮಳೆ ಬಂತು, ಮತ್ತೆ ಬರೋಕ್ಕಾಗಲಿಲ್ಲ ಅಂತೇಳಿ ಅಲ್ಲ ಎದ್ದು ಎಲ್ಲ ಊಟ ಮಾಡಿ ಮಲ್ಗಿ ಎದ್ದು ಮಾರ್ನಿಂಗ್ ನಾಷ್ಟ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದ ಮನೆಗೆ ಫುಲ್ಲು ನೀಟಾಗಿ ಮನೆ ಕೆಲಸ ಎಲ್ಲ ಮಾಡಿ ಅವರಿಗೆ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದ್ರು. ನಾನು ಮಾಡೋ ಹಾಗಿರಲಿಲ್ಲ, ಸೊ ಅದಕ್ಕೆ ನಮ್ಮ ಹಸ್ಬೆಂಡೇ ಪೂಜೆ ಮಾಡಿದ್ರು. ಇವತ್ತು ಫ್ರೈಡೇ ಆಗಿರೋದ್ರಿಂದ. ಸೊ ಈ ವ್ಲಾಗ್ನ ನಾನು ಎಂಡ್ ಮಾಡಿರಲಿಲ್ಲ. ಸೊ ಇವಾಗ ಎಂಡ್ ಮಾಡೋಣ ಒಂದು ಟೀ ಜೊತೆ ಅಂತ ಹೇಳ್ಬಿಟ್ಟು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.